ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮೃಡು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಸರ್ಜಾಪುರದಲ್ಲಿರುವಂಥ ಒಂದು ಅತಿಥಿ ಗ್ರ್ಯಾಂಡ್ ಹೋಟೆಲಲ್ಲಿ ಟೊಮೊಟೊ ಚಟ್ನಿ ಮಾಡ್ತಾ ಇದ್ದಾರೆ. ಇದು ಟೊಮೊಟೊ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಇದು ಮಧ್ಯಾಹ್ನ ಊಟದಲ್ಲಿ ಸೈಡ್ ಡಿಶ್ ಅಲ್ಲಿ ಸ್ವಲ್ಪ ಕೊಡ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಇದಂತೂ ತುಂಬಾನೇ ಡಿಫ್ರೆಂಟ್ ಆಗಿದೆ. ನಾನು ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿತ್ತು. ಬನ್ನಿ ನೋಡೋಣ ಈ ತರ ಒಂದು ಟೊಮೊಟೊ ಚಟ್ನಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಟೊಮೊಟೊ ಚಟ್ನಿ ಮಾಡೋದಕ್ಕೆ ಆಯಿಲ್ ಹಾಕೊಂಡಿದ್ದಾರೆ. ನೋಡಿ, ಎಣ್ಣೆ ಅನ್ನೋದು ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಸಾಸಿವೆ ಹಾಕ್ಕೊಂಡಿದ್ದಾರೆ. 1.5 ಹಿಡಿಯಷ್ಟು ಸಾಸಿವೆ. ನೋಡಿ, 1 ಹಿಡಿ ಜೀರಿಗೆ ಹಾಕ್ಕೊಂಡಿದ್ದಾರೆ. ಸಾಸಿವೆ ಸೌಂಡ್ ಬಂದಮೇಲೆ ಚಿಟಪಟ ಅಂದಮೇಲೆ ಜೀರಿಗೆ ಹಾಕ್ಕೊಂಡಿರೋವಂಥದ್ದು. ನೋಡಿ, ಈಗ ಬೆಳ್ಳುಳ್ಳಿ ಇದು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಬೆಳ್ಳುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿದ್ದಾರೆ. ನೋಡಿ, ಸಣ್ಣಕ್ಕೆ ಹಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ. ಅದು 1 ಕಪ್ಪು. ನೋಡಿ, ಮತ್ತೆ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಇದು ಹಸಿಮೆಣಸಿನಕಾಯಿ, ಜಿಂಜರು ಮತ್ತು ಗಾರ್ಲಿಕ್ಕು ಈ 3 ಪೇಸ್ಟ್ ಮಾಡಿ ಇಟ್ಕೊಂಡಿರೋದು ಈಗ ಹಾಕ್ಕೊತಾರೆ. ನೋಡಿ, ಅದರಲ್ಲೇ ಕರಿಬೇವು ಸೊಪ್ಪು, 1 ಹಿಡಿ ಕರಿಬೇವು ಸೊಪ್ಪು. ಈಗ ಟೊಮೊಟೊ ಹಾಕ್ಕೊತಾ ಇದೆ. ಇದು ಉದ್ದುದಕ್ಕೆ ಸಣ್ಣ ಕಟ್ ಮಾಡಿರೋವಂಥದ್ದು ಒಂದು ಟೊಮೊಟೊ. ಇದು 3 ಪ್ಲೇಟ್ ಹಾಕ್ಕೊತಾ ಇದೆ. ಆಲ್ಮೋಸ್ಟ್ ಒಂದು 3 kg ಅಷ್ಟು ಟೊಮೊಟೊ ಇದು. ನೋಡಿ, ಅದರಲ್ಲಿ ಕಲ್ಲುಪ್ಪು, 1 ಹಿಡಿ ಕಲ್ಲುಪ್ಪು. ನೋಡಿ, ಟೊಮೊಟೊ ಇಷ್ಟು ಹಾಕ್ಕೊಂಡು ಈಗ ಮಸಾಲ ಜೊತೆ ಇದನ್ನು ಫ್ರೈ ಮಾಡೋವಂಥದ್ದು. ಮೆತ್ತು ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ, ಇದರಲ್ಲೇ 1 ಗ್ಲಾಸು ನೀರು ಹಾಕ್ಕೊಂಡಿದ್ದಾರೆ. ಎಷ್ಟು ನೋಡಿ, ಇಷ್ಟಿಗೆ 1 ಗ್ಲಾಸು ನೀರು ಹಾಕ್ಕೊಂಡಿದ್ದಾರೆ. ಈಗ ನೋಡಿ, ಇದರಲ್ಲೇ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. 1 ಹಿಡಿ ಕೊತ್ತಂಬರಿ ಸೊಪ್ಪು. ನೋಡಿ, ಇದರಲ್ಲೇ ಇದು ಫುಲ್ಲು ಪೇಸ್ಟ್ ಆಗೋವರೆಗೂ ಇದರಲ್ಲೇ ಫ್ರೈ ಮಾಡ್ಕೊತಾರೆ. ಇದನ್ನು ಗ್ರೈಂಡ್ರಿಗಾಗಲಿ ಏನು ಮಿಕ್ಸಿಗಾಗಲಿ ಏನು ಹಾಕೋದಿಲ್ಲ, ಇದರಲ್ಲೇ ಬೇಯಿಸ್ಕೊಳೋ ಅಂಥದ್ದು. ನೋಡಿ, ಇದು ಒಂದು 80% ಇದನ್ನು ಬೇಯಿಸ್ಕೊಂಡಿದ್ದಾರೆ. ಟೊಮೊಟೊ ಅನ್ನೋದು ಚೆನ್ನಾಗಿ 80% ಬೆಂದಿದ್ದಾದಮೇಲೆ ಈಗ ಕೊಬ್ಬರಿ ಹಾಕ್ಕೊಂಡಿದ್ದಾರೆ. ತೆಂಗಿನಕಾಯಿ ಒಂದು ಕಾಯಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಅತಿಥಿ ಗ್ರ್ಯಾಂಡ್ ಸ್ಟೈಲಲ್ಲಿ ಮಾಡಿರುವಂಥದ್ದು ಒಂದು ಟೊಮೊಟೊ ಚಟ್ನಿ ಅನ್ನೋದು ರೆಡಿ ಆಗಿದೆ. ಇದು ಇಷ್ಟೊಂದು ಆಲ್ಮೋಸ್ಟು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ತೆಗೆದಿರೋಂಥದ್ದು. ನೋಡಿ, ಈ ಥರ ಒಂದು ಪೇಸ್ಟ್ ಆಗಬೇಕು. ಈ ಥರ ಮಿಕ್ಸ್ ಮಾಡ್ತಾ ಇದು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು ಎವ್ರಿ 2-3 ಮಿನಿಟ್ಸ್ಗೆ ಇದನ್ನು ಮಿಕ್ಸ್ ಮಾಡಿ ಈ ಥರ ಒಂದು ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಪೇಸ್ಟ್ ಮಾಡ್ಕೊಂಡು ಈಗ ರೆಡಿ ಆಗಿದೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.